ಮಾನವ ಧರ್ಮ ಕುರಿತು 2 ದಿನಗಳ ಪರ್ಯಂತ ಗಳೆಲ್ಲ ಚಿಂತನೆ ಮಾಡಿದ್ದೀವಿ. ಬಹಳ ವಿಶೇಷವಾಗಿರತಕ್ಕಂಥ ಪ್ರವಚನ ಇದು. ರಕ್ಷತಃ ಯಾರು ರಕ್ಷಣೆ ಮಾಡುತ್ತಾರೆಯೋ ಅವರನ್ನ ಧರ್ಮ ಸದಾ ರಕ್ಷಣೆ ಮಾಡುತ್ತದಂತ ಆಶ್ರಯ ಕೊಡುತ್ತದೆ, ಅವರಿಗೆ ಸುಖ ಕೊಡ್ತಾ ಇದೆ ಅಂತ. ಪುರುಷಾರ್ಥಗಳಲ್ಲಿ ಮೊದಲನೇ ಪದನ ವೇದಾಂತಿಗಳು ಅದನ್ನ ಅನುಕರಣೆ ಮಾಡಿದ್ದಾರೆ. ನಂತರ ಅರ್ಥ ಅಂತ ಹೇಳ್ತಾರೆ, 2ನೇದು. 3ನೇದು ಕಾಮ ಅಂತ ಹೇಳ್ತಾರೆ. 4ನೇದು ಕೊನೆಗೆ ಮೋಕ್ಷ ಅಂತ ಹೇಳ್ತಾರೆ. ಈ ಭೂಮಿಯ ಮೇಲೆ ಎಷ್ಟು ಮನುಕುಲದ ಜೀವಿಗಳಿದ್ದಾರೆಯೋ ಪ್ರತಿಯೊಂದು ಮನುಷ್ಯ ಮೋಕ್ಷವನ್ನ ಸಾಧಿಸಲೇಬೇಕು ಅಂಥೇಳಿ ಆ ದೇವರು ನಮಗೆ ಈ ಜನ್ಮವನ್ನು ಕೊಟ್ಟಿದ್ದು. ಹಿಂದನೇಕ ಜನ್ಮಗಳಲ್ಲಿ ನಾವು ಪಶುವಾಗಿ, ಪಕ್ಷಿಯಾಗಿ, ದನ ಆಗಿ, ಕರ ಆಗಿ, ಕತ್ತೆಯಾಗಿ, ಎಮ್ಮೆಯಾಗಿ, ಹಂದಿಯಾಗಿ, ನಾಯಿಯಾಗಿ, ಇನ್ನೂ ಅನೇಕ ಆ ಜೀವಗಳಲ್ಲಿ ಹುಟ್ಟಿದ್ದೇವೆ. ನಮಗೆ ಆ ಜನ್ಮಗಳಲ್ಲಿ ಧರ್ಮಾರ್ಥ ಕಾಮ ಮೋಕ್ಷಗಳ ಅರಿವಿಲ್ಲದ ಜನ್ಮ ಅದು. ಈ ಜನ್ಮ ಏನದಲ್ಲ, ತ್ರಿಕಾಲದ ಜ್ಞಾನ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಈ ದೇಹದಲ್ಲಿ ಇದೆ, ಜನ್ಮದಲ್ಲಿ ಇದೆ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ನಿಮಗೆ ತಿಳಿಯಂಗಂದ್ರೆ ನಿನ್ನೆ ಆಗಿದ್ದು, ಈಗ ನಡೆದಿದ್ದು, ನಾಳೆ ಬರೋದು. ಇದಕ್ಕೆ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಅಂತ ಕರಿತಿರ್ತಾರೆ. ಹಂಗೆ ಆ ಕಳೆದು ಹೋದಂಥ ಜನ್ಮಗಳಲ್ಲಿ ನಮಗೆ ಸಾಮಾನ್ಯ ಜ್ಞಾನ ಇತ್ತು, ಸಾಮಾನ್ಯ ಜ್ಞಾನ ಇತ್ತು. ಬರೀ ಹೊಟ್ಟೆ ತುಂಬಿಸಿಕೊಳ್ಳುವಂಥ ಚಿಂತೆ. ಆ ಬಳಿಕ ತಾನು ಮಕ್ಕಳಿಗೆ ಜನ್ಮ ಕೊಟ್ಟಿದ ಬಳಿಕ ಅವಕ್ಕೆ ಹೊಟ್ಟೆ ತುಂಬಿಸೋದು 2 ಕಾರ್ಯ ಬಿಟ್ಟು ಮತ್ಯಾವುದು ಗುರುತಿಲ್ಲ ಆ ಜನ್ಮದಲ್ಲಿ. ಈ ಜನ್ಮದಲ್ಲಿ ಜ್ಞಾನ ಕೊಟ್ಟಿದ್ದಾನೆ, ಅರಿವು ಕೊಟ್ಟಿದ್ದಾನೆ. ಅದನ್ನ ಯಾವ ರೀತಿಯಾಗಿ ನಾವು ಅನುಭವಿಸಬೇಕು ಅನ್ನೋದನ್ನ ಸತ್ಸಂಗದ ಮುಖಾಂತರವಾಗಿ, ಸಜ್ಜನರ ಸಂಘದಲ್ಲಿ, ಬುದ್ಧಿವಂತರ ಸಂಘದಲ್ಲಿ, ಅನುಭಾವಿಗಳ ಸಂಘವನ್ನು ಮಾಡಿ ನಾವು ತಿಳ್ಕೋಬೇಕಾಗ್ತದೆ. ಬಂಧುಗಳೇ, ಶರಣ ಸಂತ ಮಹಂತರೆಲ್ಲ ಹೇಳಿನ ಹೋಗಿದ್ದಾರೆ. ಅವರು ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ಅಂತ ಒಬ್ಬಂತಾನ. ಒಬ್ಬೇನಂತಾನ ಸಂಘ ಸಂತಾಪೇಕ್ಷ ಸಂಘ ಮೋಠ.
ಅಂತೊಬ್ಬತನ ಮರಾಠಿಯೊಳಗೆ. ಸಜ್ಜನರ ಸಂಘದಿಂದ ಮನುಷ್ಯನಿಗೆ ಏನು ಲಾಭ ಆಗ್ತದ ಅನ್ನೋದ್ರ ಬಗ್ಗೆ ನಿಮಗೊಂದು ದೃಷ್ಟಾಂತ ಹೇಳ್ತಾ ಇದ್ದೀನಿ. ಈ ಜಗತ್ತಿನೊಳಗೆ ನಮಗೆಲ್ಲ ದೇವರು ಅಂತಂದ್ರೆ ರೈತ. ರೈತ ನೇಗಲ ಹಿಡಿಲಿಲ್ಲ, ಈ ಭೂಮಿಯನ್ನು ಸೀಳಿಲ್ಲ ಅಂತಂದರೆ ಯಾವ ಪ್ರಾಣಿಯೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಂದನೆಯದು, ನಮ್ಮ ದೇಶದ ಯೋಧ CRP, SRP, BSF, ಆರ್ಮಿ ಮತ್ತು ಪೊಲೀಸ್ ಇಲಾಖೆ ಇವು ಇಲ್ಲ ಅಂತಂದರೆ ನಾವಿಷ್ಟು ನಿಶ್ಚಿಂತೆಯಾಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡೋಕ್ಕಾಗೋದಿಲ್ಲ. ದೇಶವನ್ನು ಕಾಯುವ ಯೋಧ, ಅವನಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಒಬ್ಬ ಹುಡುಗ ಮಿಲಿಟ್ರಿದಾಗಿದ್ದ, ಆರ್ಮಿದೊಳಗಿದ್ದ. ಮೇ ತಿಂಗಳ ಸುಟ್ಟಿ ಕಾಲ 2 ತಿಂಗಳು ಸಿಕ್ಕಿತ್ತು. ಅದರಲ್ಲಿ ಅವನ ಲಗ್ನ ಕಾರ್ಯಕ್ರಮ ತಾಯಿ ತಂದೆ ಗುರು ಹಿರಿಯರು ಕೂಡಿಕೊಂಡು ನೆರವೇರಿಸಿದ್ರು. ಲಗ್ನ ಆತ್ರಿ, ಇನ್ನೂ 1 ತಿಂಗಳು ಸೂಟಿ ಇದ್ದು ವಧೂವರರ ಜೀವನ ಸಪ್ತಪದಿಯನ್ನು ದಾಟಿ ಆ ಯಮ್ಮ ಮನೆಯನ್ನು ತುಂಬಿದ್ಲು. ತಿಂಗಳ ಪರ್ಯಂತ ಗಂಡ ಹೆಂಡತಿಯ ಅನುರಾಗದ ಪ್ರೀತಿಯೊಳಗೆ ಎಲ್ಲವೂ ಮರೆತಿದ್ರು. ಅವರು ಅಷ್ಟು ಸಂತೋಷವಾಗಿ ಇರ್ತಾ ಇದ್ರು. ಆ ಗಂಡನ ಸೂಟಿ ಮುಗಿಲಿಕ್ಕೆ ಬಂದ ದಿನಗಳನ್ನು ನೋಡಿದ ಆ ಕ್ಷಣ ಆಕೆಗೆ ಒಂದಿಷ್ಟು ಚಿಂತೆ ಆಯಿತು. ಸ್ವಲ್ಪ ಊಟ ಕಡಿಮೆ ಮಾಡಾಕತ್ಲು, ಸ್ವಲ್ಪ ನಿದ್ರೆ ಕಡಿಮೆ ಮಾಡಾಕತ್ಲು, ಸ್ವಲ್ಪ ಆ ಗಂಡನ ಜೊತೆಯಲ್ಲಿ ನಗೋದು ಕೆಲಿಯೋದನ್ನು ಕಡಿಮೆ ಮಾಡಿದ್ಲು. ಹೀಗೆ ಬರ್ಬರ್ತ ಸ್ವಲ್ಪ ಕಡಿಮೆ ಮಾಡಿದ್ರಿಂದ ಗಂಡ ಕೇಳ್ತಾನೆ, ಅಲ್ಲ ನಿನಗೇನು ಕಡಿಮೆ ಇದೆ? ನಿದ್ರೆನೂ ಸರಿಯಾಗಿ ಮಾಡಲ್ಲ, ನನ್ನ ಜೊತೆಯಲ್ಲಿ ಚೆನ್ನಾಗಿ ಮಾತಾಡಲ್ಲ, ಊಟನೂ ಮಾಡಲ್ಲ, ಏನು ನಮ್ಮ ಮನೆಯವ್ರು ಯಾರಾದರೂ ನಿನಗೇನು ಮಾತಾಡಿದ್ರಿ ಅಂತ ಕೇಳ್ತಾನೆ ಹೆಂಡತಿಗೆ ರಾತ್ರಿ ಸಮಯದಲ್ಲಿ. ಆಕೆ ಹೇಳಿದ್ಲು, ಸ್ವಾಮಿ ಆ ಹುಡುಗರಿಗೆ ಸ್ವಲ್ಪ ಇದು ಮಾಡಿಸ್ರಪ್ಪ, ಅವಕ್ಕೆ ಅವು ನೋಡ ಆ ಶೆಟ್ರ್ ಬಲ್ಲಿ ಕೂತಿ ಹ್ಯಾಂಗೆ ಬಾಯಿ ಬಡಿತವ ನೋಡು. ಅಲ್ಲೇ ಒಬ್ಬ ಕೂತಾನಲ್ಲ, ತಲೆ ಮ್ಯಾಗ ಹೆಟ್ಟು ಹೋಗ್ತಮ್ಮ, ಅವನು ಮೊಬೈಲ್ದಾಗ ಕೂತಾನ. ಏನು ಹೇಳಕತ್ತಿದ್ದೆಪ್ಪ? ಹೆಂಡತಿ ಗಂಡಗಂದು, ಸ್ವಾಮಿ ಹಿಂಗಂತೀರಿ ನೀವು ಅನ್ನಲ್ಲ. ಯಾಕೆ? ಗಂಡ ಹೆಂಡತಿಯರ ಸಂಸ್ಕಾರ ಭಾಳ ನಾವು ಅರ್ತಿಲ್ಲದನ್ನು. ಭಾಳ ಸುಂದರ ಜೀವನದ ಗಂಡನಿಗೆ ಹೆಂಡತಿ ಯಾವ ರೀತಿಯಾಗಿ ಮರ್ಯಾದೆ, ಗೌರವ, ಭಯ, ನಯ, ವಿನಯ ಇವುಗಳನ್ನೆಲ್ಲ ಕೇಳಿ ತುಂಬಿರಬೇಕು. ಆತನ್ನು ಕೂಡ ತಾಯಿಗೆ ಅಷ್ಟು ಪ್ರೀತಿ ಮಾಡ್ತಾ ಇರ್ತಿರ್ಬೇಕು. ಇದಕ್ಕೆ ಜೀವನದೊಳಗೆ ಮೌಲ್ಯಗಳದಾವ, ಪಶುಗಳಂಗಲ್ಲದು. ಸ್ವಾಮಿ ಮನೆಯಲ್ಲಿ ನನಗೂ ಯಾರೇನೋದು ಶಬ್ದ ಕೂಡ ಮಾತಾಡಿಲ್ಲ. ಭಾವ ಮೈದುನರಾಗಲಿ, ಅತ್ತೆ ಮಾವಂದರಾಗಲಿ ನನಗೆ ಮಗಳಕ್ಕಿಂತಲೂ ಚೆನ್ನಾಗಿ ಪ್ರೀತಿಸುತ್ತಾರೆ. ಭಾವ ಮೈದುನರಂತೂ ಅವರ ಒಡ ಹುಟ್ಟಿದ ತಂಗಿಗೆ ಈ ವಾತ್ಸಲ್ಯ ತೋರ್ಯಾರೋ ಗೊತ್ತಿಲ್ಲ ಸ್ವಾಮಿ, ನನಗಷ್ಟೊಂದು ಪ್ರೀತಿ ಮಾಡುತ್ತಾರೆ. ಹಾಗಾದರೆ ಮತ್ತೆ ಹಿಂಗ್ಯಾಕೆ ಮಾಡ್ತಾ ಇದ್ದಿ ಅಂದ್ಕೂಳಕ್ಕೆ ಹೇಳ್ತಾ ಇದ್ದಾಳೆ, ನಿಮ್ಮ ಸೂಟಿ ಮುಗೀತಲ್ಲ, ನಿಮ್ಮ ಸೂಟಿ ಮುಗಿತಾ ಇದೆಯಲ್ಲ, ತಿಂಗಳು ಹೇಗೆ ಹೋಯಿತೋ ಗೊತ್ತಿಲ್ಲ. ತಾಯಿ ತಂದಿನ ಮರತೆ, ಓಣಿಯಲ್ಲಿ ಆಡಿದ ಗೆಳತೀರನ್ನ ಮರತೆ, ಮನೆ ಮುಂದೆ ಹಾಕಿದ ರಂಗೋಲಿ ಮರತೆ, ಹಬ್ಬ ಹರಿದಿನಗಳ ಮರತೆ,
ನನ್ನೆಲ್ಲ ಬಂಧು ಬಳ್ಳಿ ಎಲ್ಲವೂ ಮರೆತೆ ನಿನ್ನಲ್ಲಿ ಬೆರೆತು ಸ್ವರ್ಗ ಸುಖವನ್ನು ಅನುಭವಿಸ್ತಾ ಇದ್ದೆ. ಅಂಥ ಸುಖದ ಸುಪ್ಪತ್ತಿಗೆಯನ್ನು ಅಗಲುವ ದಿನ ಸಮೀಪ ಬಂತು ಅಂತ ನನಗೆ ಚಿಂತೆಯಾಗ್ತಾ ಇದೆ. ಹೀಗೆ ಹೇಳಿದ್ಲು, ಚಿಂತೆಯಾಗ್ತಾ ಇದೆ. ಅಷ್ಟೇ ತಾನೇ, ಅದಕ್ಕೇಕೆ ಚಿಂತೆ ಮಾಡ್ತೀಯೇ? ನಾನು ಹೋಗುವಾಗ ಇದರ ಹಾಗೇನೆ ನನ್ನ ಜೊತೆಯಲ್ಲಿ ಸುಖವಾಗಿದೆಯಿಲ್ಲ, ಅಂಥ ಸುಖವೇ ನಿನಗೆ ಸಿಗುವ ಹಾಗೆ ಒಂದು ಉಪಾಯವನ್ನು ಹೇಳ್ತೀನಿ ಅಂತ ಹೆಂಡತಿಗೆ ಸಮಾಧಾನ ಹೇಳಿದ. ಅಪ್ಕೊಂಡ್ಳು. ಆಯಿತು ಸ್ವಾಮಿ ಅಂದ್ಲು. ನಾಳೆ ಟ್ರೈನಿಗೆ ಹತ್ತಾವಿದ್ದ. ಇಂದು ರಾತ್ರಿಯಲ್ಲಿ ಮಂಚದ ಮೇಲೆ ಮಲಗಿದಾಗ ಕೇಳಿದ್ಲು, ಸ್ವಾಮಿ 10 ದಿನಗಳ ಹಿಂದೆ ನನಗೆ ಹೋಗಾಗ ಸುಖವಾಗಿ ಬದುಕಲಿಕ್ಕೆ ನಿಮ್ಮ ಜೊತೆ ಇದ್ದಾಗ ಎಷ್ಟು ಸುಖ ಇರುತ್ತೆ, ಆ ಸುಖವನ್ನು ನೀವು ಡ್ಯೂಟಿ ಮುಗಿಸ್ಕೊಂಡು ಬರೋ ತನಕ ಇರುವ ಮಾರ್ಗ ಹೇಳ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನೇ ಹೇಳ್ತೀರಿ ಅಂತ ಗಂಡನಿಗೆ ಕೇಳಿದ್ಲು. ಹೌದು ಹೇಳ್ತೀನಿ ಅಂತಂದ. ಏನಿಲ್ಲ, ನಾನು ಬೆಳಗ್ಗೆ ಹೋಗಾಗ ಹೇಳ್ತೀನಿ ಅಂದ. ಆತ್ರಿ ಅಂತ ಮಲ್ಕೊಂಡ್ರು. ಬೆಳಗ್ಗೆ ಎದ್ದು ಶೌಚ ಶಮನಾದಿಗಳು ಮಾಡಿ ಸ್ನಾನ ಮಾಡಿಕೊಂಡು ತಿಂಡಿ ತಿನಿಸೆಲ್ಲ ತೀರಿಸ್ಕೊಂಡು ತನ್ನೆಲ್ಲ ಸುಟ್ಕೇಸ್ ಪೆಟ್ಟಿಗೆಗಳು ತಗೊಂಡ ತಯಾರಾದ. ಈಕೆ ಹೋಗಿ ಅವನಿಗೆ ನಮಸ್ಕರಿಸಿದ್ಲು, ಪಾದಕ್ಕೆ ಕಾಲಿಗೆ ಬಿದ್ಲು. ಸ್ವಾಮಿ ಹೋಗಾಗ ಹೇಳ್ತೀನಿ ಅಂತಂದ್ರೆ ಎಲ್ಲ ಹೊರಟೇ ನಿತ್ರಿ, ಯಾವಾಗ ಹೇಳ್ತೀರಿ ಅಂತ ಕೇಳಿದ್ಲು. ಅವಾಗ ಅವನು ಹೇಳ್ತಾನೆ, ನಾನು ಇಡೀ 1 ವರ್ಷ ಡ್ಯೂಟಿಯನ್ನು ಮಾಡಿಕೊಂಡು ಸೂಟಿಗೆ ಬರೋ ತನಕ ನೀನು ಬಲ್ಲವರ ಜೊತೆ ಇರುವಂತ ಹೇಳ್ದ. ಏನಂದ್ರೆ ಅವ, ಬಲ್ಲವರ ಜೊತೆ ಇರು, ಸಂತೋಷವಾಗಿರು, ಭಯ ಪಡಬೇಡ, ಚಿಂತೆ ಮಾಡಬೇಡ ಅಂತ ಹೆಂಡತಿಗೆ ಹೇಳ್ದ. ಆದರೆ ಇಲ್ಲಿ 2 ವಿಚಾರದ ಅವ್ರಿಗೆ, ಒಂದು ಲೌಕಿಕ ಸುಖ, ಇನ್ನೊಂದು ಪಾರಮಾರ್ಥಿಕ ಸುಖ ಅಂತ ಬರುತ್ತ. ಲೌಕಿಕ ಸುಖ ಅಲ್ಪ ಸುಖ, ಪಾರಮಾರ್ಥಿಕ ಸುಖ ಅಮರ ಸುಖ. ಗಂಡ ಏನು ಹೇಳ್ತಾನ, ನಾನು ಡ್ಯೂಟಿ ಮುಗಿಸ್ಕೊಂಡು 1 ವರ್ಷ ಬರೋ ತನಕ ನೀನು ಬಲ್ಲವರ ಜೊತೆ ಇರುವಂತ ಹೇಳ್ದ. ಆಕೆಗಿಷ್ಟು ಸಂತೋಷ ಆಯ್ತು. ಲೌಕಿಕ ಜ್ಞಾನ ಇತ್ತಲ್ಲ, ನಮಗೆಲ್ಲ ಇಂದ್ರಿಯಗಳ ಸುಖಕ್ಕೆ ನಾವು ತೃಪ್ತಿ ಕೊಡ್ತೀವಿ, ಆದರೆ ಆತ್ಮ ಸುಖದ ಕಡೆ ಜಾಸ್ತಿ ಜನ ಬರಲ್ಲ, ಕಡಿಮೆ ಜನ ಬರ್ತಾರೆ. ಕಡಿಮೆ ಅಂದರೆ ಹೆಂಗ್ರಿ ಅದು, ಮನುಷ್ಯಾಣಾಂ ಶಸ್ತ್ರೇಷು ಅಂತ ಅರ್ಜುನನಿಗೆ ಭಗವಾನ್ ಕೃಷ್ಣ ಪರಮಾತ್ಮ ಗೀತೆಯೊಳಗೆ ಹೇಳ್ತಾನ. ಕಲಬುರಗಿ ಶರಣಬಸವೇಶ್ವರ ಪುರಾಣದಲ್ಲಿ ಕೂಡ ಹೇಳ್ತಾ ಇದ್ದಾರೆ, ಕೋಟಿಗೊಬ್ಬ ಶರಣ, 1000ಕ್ಕೊಬ್ಬ ಭಕ್ತ ಅಂತ ಹೇಳಿ. ಎಲ್ಲರೂ ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಶರಣರಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬಟ್ಟಿಯಿಂದ ಸಾಧುರಾಗಲಿಕ್ಕೆ ಬರ್ತದೆ, ಆತ್ಮದಿಂದ ಸಾಧು ಆಗಲಿಕ್ಕೆ ಬರುವುದಿಲ್ಲ. ಕಠಿಣ ಅದ ರೀ, ಅದು ಭಾಳ ಕಠಿಣ ಅದ, ಡೇಂಜರ್ ಅದ. ಅದಕ್ಕೆ ಮಡಿವಾಳಪ್ಪನವರು ಒಂದು ಮಾತು ಹೇಳಿದರು, ಕುದುರೆ ನೆಲಿಯ ಹತ್ತಿಲ್ಲಪ್ಪ ಮಮ್ಮಾಟೆಳೆಯ. ಇದರ ಅಳಿಯ ಸುಳಿಯ ಗೊತ್ತಾಗಲಿಲ್ಲ ಬಲ್ಯದ ಮಹಾತ್ಮರಿಗಂದರು. ಸಾಮಾನ್ಯ ಮನುಷ್ಯರಲ್ಲ, ಏನು ಜಗತ್ತಿನೊಳಗೆ ಸಾಧುರು ಅಂತ ಅನಿಸ್ಕೊಳ್ತಾರಲ್ಲ ಅಂಥವ್ರಿಗೆ ಸಹಿತ ವಿಶ್ವಾಮಿತ್ರಾದಿ ಋಷಿಗಳಂತೆ ಒಬ್ಬೊಬ್ಬರಿಗೆ ಲಂಗೋಟಿ ಸಡಲ ಮಾಡ್ಯದಿದು ಕುದುರೆ ಅಂತ ಹೇಳಿದ್ರು.
ಹೇಳಿದ್ರು. ಹಂಗೆ ಪತಿ ಹೇಳ್ದಾನ, ಈಕೆ ಕೇಳಿದ್ಲು, ನನ್ನ ಗಂಡ ಎಂಥವ, ಅವ ಬರೋವರೆಗೆ ಬಲ್ಲವ್ರ ಜೋಡಿ ಇರುವಂತನಲ್ಲ, ಹೆಂಡತಿಯಾದವಳು ಅನ್ಯ ಪುರುಷನ ಜೊತೆಯಲ್ಲಿ ಏನಾದರೂ ಕೂಡ ಒಂದೆರಡು ಮಾತುಗಳನ್ನು ಮಾತಾಡಿದರೆ ಗಂಡ ಸಂಶಯ ಪಟ್ಕೊಂಡು ಏನೆಲ್ಲ ಮಾಡ್ತಾ ಇದ್ದಾನೆ. ನನ್ನ ಗಂಡನ ಸ್ವತಃ ಹಿಂಗೆ ಹೇಳ್ತಾನಲ್ಲ, ನಾ ಎಂಥ ಪುಣ್ಯಶಾಲಿ ಅಂತ ಸಂತೋಷಪಟ್ಟು ಲೌಕಿಕ ವಿಚಾರ ತಲೆಗಿರು. ಆಯ್ತು ಸ್ವಾಮಿ, ಹೋಗ್ಬಿಟ್ಟ. ಈಕೆ ಮನ್ಯಾಗ ಉಳ್ಕೊಂಡ್ಲು. ಒಂದು ಸ್ವಲ್ಪ ಶಬ್ದದ ಗದ್ದಲ ಹಿಡಿತಿರಿಕೆಗೆ. ಏನು ಗದ್ದಲ ಅಂದ್ರೆ, ಬಲ್ಲವ್ರ ಜೊತೆಯಲ್ಲಿ ಇರುವಂತ ನನ್ನ ಗಂಡ ಹೇಳ್ಯಾನ. ಬಲ್ಲವ್ರು ಅಂದ್ರೆ ಎಲ್ಲಿರ್ತಾರೆ, ಹೆಂಗಿರ್ತಾರೆ, ಎಂಥವ್ರು ಇರ್ತಾರೆ, ಇದರ ಅರ್ಥಕ್ಕಿಗೆ ಆಗಿತ್ತಿಲ್ಲ. ಇದರ ಅನುಭವ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಓಣ್ಯಾಗ ಮುದುಕ್ಯಾರು ಇರ್ತಾರಲ್ಲ, ನಿಮ್ಮೂರಾಗಿಲ್ಲೇ ಆ ಕಡೆ ಹೇಳ್ತೀನಿ, ವಯೋವೃದ್ಧರು ಇರ್ತಿರ್ತಾರೆ, ಅಜ್ಜಿಯರು. ಹುಡುಗಿ ಏನು ಮಾಡಿದ್ಲು, ಮನೆಯವರೆಲ್ಲ ಹೊಲಕ್ಕೆ ಹೋದ ಬೆಳಕ ಮಧ್ಯಾಹ್ನದಲ್ಲಿ ಸಮಯ ಸಾದೃಶಿ ಕಟ್ಟಿ ಮೇಲೆ ಮುದಿಕಂದು ಕೂತಿದ್ದ. ಅಜ್ಜಿಗೆ ಹೋಗಿ ಕೂತ್ಕೊಂಡ್ಳಕಿನ ಹತ್ರ. ಅಜ್ಜಿ ಅಂದ್ಲು, ಯಾಕವ್ವ ಮಗ? ಅಜ್ಜಿ, ನನ್ನ ಗಂಡ ಆರ್ಮಿ ಡ್ಯೂಟಿಗೆ ಹೋಗಾಗ ನಾನು ಕೇಳಿದೆವ್ರಿಗೆ, ನೀವು ಹೊರಟ್ರಿ, ಈ ಪ್ರೀತಿಯನ್ನು ನನಗೆ ಯಾರು ಕೂಡ ಅವರು ಅಂತ ಕೇಳಿದೆ. ನಾನು ಬರುವವರೆಗೆ ನೀವು ಬಲ್ಲವ್ರ ಜೊತೆಯಲ್ಲಿ ಇರುವಂತ ಹೇಳಿದಾನೆ. ಅದಕ್ಕೆ ಅಜ್ಜಿ ನನಗೆ ಬಲ್ಲವ್ರು ಅಂದ್ರೆ ಎಂಥವ್ರು ಇರ್ತಾರೆ, ಹೇಗಿರ್ತಾರೆ, ಅವ್ರು ಎಲ್ಲಿರ್ತಾರೆ ಅನುಭವ ಇಲ್ಲ. ಅದಕ್ಕೆ ಅದನ್ನು ಸ್ವಲ್ಪ ನನಗೆ ಅರ್ಥ ಮಾಡಿಕೊಡ್ತೀಯಾ? ಅಜ್ಜಿ ಹೇಳಿದ್ಲು, ಅಯ್ಯ ಇದನ್ನ ತಂಗಿ, ಇದೇನು ದೊಡ್ಡ ಮಾತವ್ವ, ಬಲ್ಲವರು ಊರೊಳಗಿರಲ್ಲ ತಂಗಿ, ಊರು ಹೊರಗಿರುತ್ತಾರಂದಳಕ್ಕೆ. ಶಾಣ್ಯರು ಊರಾಗಿರಂಗಿಲ್ಲ, ಊರು ಹೊರಗಿರ್ತಾರೆ, ಅವರು ಗುಡಿಸಲ್ದಾಗಿರ್ತಾರೆ ಅಂತ ಹೇಳಿದ್ಲು. ಆ ಬಳಿಕ ಹುಡುಗಿ ಆ ಶಬ್ದ ಕೇಳಿ ಅರ್ಥ ಆಯ್ತು. ಊರು ಹೊರಗೆ ಒಂದು ಗುಂಪಾದಾಗ ಒಬ್ಬ ತರುಣ ಸಾಧು ಸನ್ಯಾಸಿ ಸರ್ವಸಂಗ ಪರಿತ್ಯಾಗಿಯಾಗಿ ಆತ್ಮಸುಖವನ್ನ ಅನುಭವಿಸುವ ಸಾಧನೆಯೊಳಗೆ, ಸಾಧನ ಚತುಷ್ಟಿಂತ ಬರ್ತಾವ ಅಧ್ಯಾತ್ಮದಾಗ, ಅದನ್ನು ಸಾಧಿಸ್ಕೊಂತಿದ್ದ ವಿರಾಗಿ ಪುರುಷ. ಈಕೆ ಅಂದ್ಲು, ನನ್ನ ಗಂಡ ಎಷ್ಟು ಶಾಣೆ ಅದಾನ, ಎಷ್ಟು ಬುದ್ಧಿವಂತದಾನ. ಅಲ್ಲ, ಆ ಊರು ಹೊರಗಿರತಕ್ಕಂಥ ಒಬ್ಬ ಸನ್ಯಾಸಿ ಸಂಘ ಮಾಡಂತ ಹೇಳ್ಯಾನಲ್ಲ ಅಂಥೇಳಿ ಭಾವಿಸಿದ್ಲು. ಮೊಬೈಲ್ ಒಂದು ಸ್ವಲ್ಪ ಕುತ್ತಿಗೆ ಒತ್ತರಿ ಅವಕ್ಕೆ, ನಾ ಪುರಾಣ ಆಗತ್ತನಕ್ಕೆ ಗೊತ್ತಾಗುತ್ತೆ ನಾ ಹೇಳೋದು. ಕುತ್ತಿಗೆ ಸಿಕ್ಕಿರಂದ್ರೆ ಸ್ವಿಚ್ ಆಫ್. ಆಮೇಲೆ ಮತ್ತೆ ಸುದ್ದಿ ಮಾತಾಡೋಕೆ ನನಗೆ 1000 ಫೋನ್ ಬರ್ತಿರ್ತಾವ್ರಿ, ನಾ ಅವಕ್ಕೆ ಸ್ವಿಚ್ ಆಫ್ ಮಾಡೀನಿ. ನಾ ಈಗ ಮಾತಾಡಲ್ಲ, ಎಷ್ಟು ಬಂದರೂ ಕೊನೆಗೆ ಮಾತಾಡ್ತಿರ್ತೀನಿ, ವಿಷಯ ಹಾಳಾಗ್ತದೆ ಮತ್ತು ನೀವು ಕೇಳಿದ್ದು ಪ್ರಯೋಜನ ಆಗಲ್ಲ. ಅದನ್ನು ದಯವಿಟ್ಟು ತಾವು ಕೇಳ್ರಿ, ಯಾಕೆ ಈ ಸಮಯ ಮತ್ತೊಮ್ಮೆ ಸಿಗೋದಿಲ್ಲ. ಬಸ್ಸಿಗಾಗಿ ನೀವಿದ್ರೆ ನಿಮಗಾಗಿ ಬಸ್ ಅದರಿ ಯಪ್ಪ ಹೇಳ್ರಿ, ಗದ್ದಕ್ಕೆ ಬಡಿಗೆ ಸುಳ್ಳು ಕೂತಿರು. ಬಸ್ಸಿಗಾಗಿ ನೀವು ಬಸ್ಸಿಗಾಗಿ, ಬಸ್ ನಮಗಾಗಿ ಇಲ್ರಿ. ಸಂಗಣ್ಣವ್ರು, ಅಪ್ಪ ಶಿವಾಜಿ ಅವರ ಗುಲ್ಬರ್ಗದಿಂದ ಬಸ್ ಯಾರಿಗಾಗಿ ಬರ್ತದ? ಯಾರಿಗಾಗಿ ಬರ್ತದಪ್ಪ? ನಮಗಾಗಿರಿ. ಬಳಿಕ ನಿಮಗಾಗಿ ಬರ್ತಿತ್ತು ಅಂದ್ರೆ ನೀವು ಹೆಣ ಮನ್ಯಾಗ ಬಟ್ಟೆ ಉಟ್ಕೊಳಕತ್ತಿದ್ರೆ ನಿಂದಿರ್ತದೇನ್ರಿ ಬಸ್ ಸ್ಟ್ಯಾಂಡ್ ಮೇಲೆ? ಯಾಕೆ? ನಿಮಗಾಗಿತ್ತು ಅಂದ್ರೆ ನಿಂದಿರ್ತದ, ನಿಮಗಾಗಿ ಅಲ್ಲ, ನೀವು ಬಸ್ಸಿಗಾಗಿ. ಬಸ್ಸಿನ ಸಮಯ ಒಳಗಾಗಿ ನೀವು ಸ್ಟ್ಯಾಂಡಕ್ಕೆ ಬಂದರನ, ಬಸ್ ನಿಲ್ದಾಣಕ್ಕೆ ಬಂದರನ, ಬಸ್ಸಿನ ತಂಗುತಾಣಕ್ಕೆ ಬಂದರನ ನಿಮ್ಮನ್ನ ಕಲಬುರ್ಗಿಗೆ ಕರೆದೊಯ್ತಾ ಇದೆ. ಹಾಗೇನೆ ಸಮಯ, ಈ ಸಮಯ ಏನದಲ್ಲ, ಒಮ್ಮೆ ಕಳೀತು ಅಂದ್ರೆ ಮತ್ತೊಮ್ಮೆ ಸಿಗುವುದಿಲ್ಲ.
ಕಳೆದದ್ದು ಬಂಗಾರ ಸಿಕ್ಕಿತ್ತು, ಬೆಳ್ಳಿ ಸಿಕ್ಕಿತ್ತು, ಹಣ ಸಿಕ್ಕಿತ್ತು, ಧನ ಕನಕಾದಿಗಳು, ಭೂಮಿ ಸೀಮೆಗಳು, ಕಳೆದೋದ ಅಧಿಕಾರ ಸಿಕ್ಕಿತ್ತು, ಆದ್ರೆ ಸಮಯ ಸಿಗಲ್ಲ. ಹಿರಿಯರ ಗಾದೆ ಏನಪ್ಪ, ಸಾಲ ಸಿಗುತ್ತದ, ಸಮಯ ಸಿಗಲ್ಲ. ಎಂಥ ಮಾತು ಹೇಳ್ತಾರ್ರಿ ಹಿರಿಯರ ಕಟ್ಟಿ ಮೇಲೆ ಕುತ್ಕೊಂಡು ಅವ್ರನ್ನ ಆಶ್ರಯ ಮಾಡಿ ಕೇಳಕಬೇಕು. ಅವ್ರದ್ದು ಸಾಲ ಸಿಗುತ್ತದ, ಸಮಯ ಸಿಗಲ್ಲ. ಅಲ್ಲಿ ಹೋದ ನೋಡ್ರಿ ಮತ್ತೆ ಕತ್ಲ. ಇವು ಸುಮ್ಮ ಹಡ್ದಾರ ನಮ್ಮ ಮವುಗಳೆಲ್ಲ ಪುಕಾಟಿವಕ್ಕೆಲ್ಲ ಏನು ನೋಡು. ಮಕ್ಕಳನ್ನ ಹಡಿಬೇಕಾದರೂ ಕೂಡ ತಪಸ್ಬೇಕೇವು. ಸುಮ್ಮನೆ ಮಕ್ಕಳ ಹಡಿಯೋದು ಬೇರೆ, ತಪಸ್ಸಿನಿಂದ ಹಡಿಯೋದು ಬೇರೆ. ತಪಸ್ಸಿನಿಂದ ಮಕ್ಕಳು ಹುಟ್ಟಿದು ಅಂದ್ರೆ ಈಗ ಅದಾನ ಗುಡ್ಯಾಗ ಚಿದಾನಂದಪ್ಪ ಇಂಥವೇ ಆಗ್ತಿರ್ತಾವ. ಶಿವಾಜಿ ಮಹಾರಾಜನಂಗೆ ಆಗ್ತಿರ್ತಾರೆ, ಗುಡ್ಡಾಪುರ ದಾನಮ್ಮನಂಗೆ ಆಗ್ತಾರೆ, ಅಪ್ಪ ಬಸವಣ್ಣಂಗೆ ಆಗ್ತಾರೆ. ಆರೂಢ ಜ್ಯೋತಿ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಗುರು ಸಿದ್ಧಾರೂಢರಂಗಿರುತ್ತ. ತಪಸ್ಸಿನ ಮಕ್ಕಳು, ತಪಸ್ಸಿನ ಮಕ್ಕಳು. ಇದರಾಗ ಎದು ಹೊರಗದ ವಿಷಯ ನಡೆದಿದ್ದಪ್ಪ. ಜಯ ಮಂಗಲಂ ಜಯ ನಮಃ. ನೀವನ್ಬೇಡ್ರಿ ಅವರಲ್ಲಿ ನೀವನ್ಬೇಡ್ರಿ. ನೀವಂದ್ರೆ ಹೆಂಗಾಗ್ತದ ಗೊತ್ತೇನ್ರಿ? ಹಿಂಡು ಆಕಳ ತನ್ನ ಹಾಲು ತಾನೇ ಕುಡ್ದು ಹಂಗಾಗ್ತದ ಅನ್ರಿ. ಸಾಂಬ ಜೈ ನಮಃ. ಗುರು ಚಿದಾನಂದ ಮಹಾರಾಜ ಕಿ, वीरभद्रेश्वर महाराज की, सकल साधु संत महाराज की जय मंगलम जय नमः.